ಅವರಿಗೆ ನಾನು ಬೇಡವಾಗ್ತಿದ್ದೀನೇನೋ ಎಂಬ ಅನುಮಾನ ನಮ್ಮಲ್ಲಿ ಮೂಡೋದ್ರೊಳಗಾಗಿ ನಮ್ಮನ್ನು ಅವರು ಬಿಟ್ಟುಕೊಟ್ಟು ಎಷ್ಟೋ ದೂರಕ್ಕೆ ಹೊರಟು ಹೋಗಿರ್ತಾರೆ. ನಾವಿನ್ನೂ ಆಸೆಯ ನಂಬಿಕೆಯ ನೆರಳಲ್ಲಿ ಬದುಕ್ತಾನೇ ಇರ್ತೀನಿ. ಉಳಿದವ್ರ ಮಾತು ಹಾಗಿರಲಿ, ಈ ಅನುಭವ ನನಗೇ ಆಗಿದೆ. ಆಗ ತುಂಬ ನೊಂದಿದ್ದೀನಿ, ಗೋಡೆಗೆ ಮುಖ ಇಟ್ಟು ಹತ್ತಿದ್ದೀನಿ, ದೂರ ಮಾಡಬೇಡ ಅಂತ ಗೋಗರ್ದಿದ್ದೀನಿ. ಏನು ತಪ್ಪು ಮಾಡದಿದ್ರು ನಂದು ತಪ್ಪಾಯ್ತು ಕಣೆ ಅಂತ ಅಂದಿದ್ದೀನಿ. ಎದುರಿಗೆ ಕೂತು ಕಣ್ಣೀರಾಗಿದ್ದೀನಿ. ಎಲ್ಲ ನಿಷ್ಫಲವಾಗಿ ಹೋದಾಗ ಅವರ ಕಣ್ಣುಗಳಲ್ಲಿ ಸಾಕು ಹೋಗು ಅನ್ನುವಂಥ 4 ಅಕ್ಷರ ಓದ್ಕೊಂಡು ಖಿನ್ನನಾಗಿ ಡಿಫೀಟ್ ಆಗಿ ಎದ್ದು ಬಂದಿದ್ದೀನಿ. ಹೌ ಹೋಪ್ಲೆಸ್ ಅಂಡ್ ಹೌ ಸ್ಯಾಡ್. ತುಂಬ ಪ್ರೀತಿಸೋರಿಂದ ರಿಜೆಕ್ಟ್ ಆಗೋದಕ್ಕಿಂತ ದೊಡ್ಡ ಯಾತನೆ ಇನ್ನೊಂದಿಲ್ಲ ಕಣ್ರಿ. ಅವರಿಗೆ ನಾನು ಬೇಡವಾಗ್ತಿದ್ದೀನೇನೋ ಎಂಬ ಅನುಮಾನ ನಮ್ಮಲ್ಲಿ ಮೂಡೋದ್ರೊಳಗಾಗಿ ನಮ್ಮನ್ನು ಅವರು ಬಿಟ್ಟುಕೊಟ್ಟು ಎಷ್ಟೋ ದೂರಕ್ಕೆ ಹೊರಟು ಹೋಗಿರ್ತಾರೆ.